Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 16ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಬ್ಬ ವ್ಯಕ್ತಿ ಬಹಳ ಇಷ್ಟಪಟ್ಟು ದುಬಾರಿ ಬೆಲೆಯ ಹೊಸ ಕಾರನ್ನು ಕೊಂಡುಕೊಳ್ತಾನೆ. ಆದರೆ ಆತನ 6 ವರ್ಷದ ಮಗ ಒಂದು ಕಲ್ಲನ್ನು ತೆಗೆದುಕೊಂಡು ಕಾರಿನ ಬದಿಯಲ್ಲಿ ಗೆರೆಗಳನ್ನು ಗೀಚುತ್ತಾನೆ. ಇದನ್ನು ಕಂಡು ಕೋಪಗೊಂಡ ತಂದೆ ಮಗನ ಕೈಯನ್ನ ಹಿಡಿದು ಅದೇ ಕಲ್ಲಿನಿಂದ ಅನೇಕ ಬಾರಿ ಹೊಡೆದನು. ಹೊಡೆತ ಎಷ್ಟು ತೀವ್ರವಾಗಿತ್ತು ಎಂದರೆ ಮಗ ಜೋರಾಗಿ ಅಳಲು ಆರಂಭಿಸಿದನು ಮತ್ತು ಅವನ ಕೈಯಿಂದ ರಕ್ತ ಹರಿಯತೊಡಗಿತು. ಆದರೂ ಕಡು ಕೋಪದಿಂದ ಜೋರಾಗಿ ಹೊಡೆಯುತ್ತಲೇ ಇದ್ದ. ಇದನ್ನು ಕಂಡ ಆತನ ಹೆಂಡತಿ ಓಡಿ ಹೋಗಿ ಮಗುವನ್ನು ರಕ್ಷಿಸುತ್ತಾಳೆ. ತಕ್ಷಣ ಮಗನನ್ನು ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ. ಆಸ್ಪತ್ರೆಯಲ್ಲಿ ಹಲವಾರು ಮೂಳೆ ಮುರಿತಗಳ ಕಾರಣದಿಂದ ಮಗ ತನ್ನ ಎಲ್ಲಾ ಬೆರಳುಗಳನ್ನು ಕಳೆದುಕೊಂಡನು. ತಂದೆಯನ್ನು ನೋವಿನ ತುಂಬಿದ್ದ ಕಣ್ಣುಗಳಿಂದ ನೋಡಿ, ಅಪ್ಪ, ನನ್ನ ಬೆರಳುಗಳು ಮತ್ತೆ ಯಾವಾಗ ಬೆಳೆಯುತ್ತವೆ ಎಂದು ಕೇಳಿದನು. ಈ ಮಾತು ಕೇಳಿದ ತಂದೆ ತುಂಬಾ ನೋವಿನಿಂದ ಮಾತೇ ಬರದಂತಾದನು. ಮನೆಗೆ ಬಂದು ತನ್ನ ಕಾರನ್ನು ಹಲವಾರು ಬಾರಿ ಓದಿದನು. ನಂತರ ಕಾರಿನ ಮೇಲಿದ್ದ ಗೆರೆಗಳನ್ನು ನೋಡಿದಾಗ ಮಗ ಅಲ್ಲಿ ಲವ್ ಯು ಡ್ಯಾಡ್, ಅಪ್ಪ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಬರೆದಿರುವುದನ್ನು ಕಂಡನು. ಅದನ್ನು ಕಂಡು ಕಣ್ಣೀರಿನಿಂದ ತುಂಬಿದನು. ಮರುದಿನ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡನು. ಹೌದು, ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ವ್ಯಕ್ತಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ಇರಲಿಲ್ಲ. ತನ್ನ ಅಸಹನೆಯ ಕಾರಣದಿಂದ ಅವನ ಮಗ ತನ್ನ ಎಲ್ಲಾ ಬೆರಳುಗಳನ್ನ ಕಳೆದುಕೊಂಡನು. ಕೊನೆಗೆ ಅವನು ತನ್ನ ಜೀವವನ್ನೂ ಕಳೆದುಕೊಂಡನು. ಆದ್ದರಿಂದ ನಾವು ಯಾವಾಗಲೂ ವಿವೇಕದಿಂದ ವರ್ತಿಸಬೇಕು. ತಕ್ಷಣ ತೀರ್ಮಾನಕ್ಕೆ ಬರಬಾರದು ಅಥವಾ ಕೋಪವನ್ನು ಸಿಡಿಸಬಾರದು. ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ತಾಳ್ಮೆ ಇರಬೇಕು ಎಂದು ಇಂದಿನ ವಾಚನಗಳು ಸಹ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ತಾಳ್ಮೆಯುಳ್ಳವರಾಗಿ ಜೀವಿಸಲು ಆಹ್ವಾನಿಸುತ್ತದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಸುಜ್ಞಾನ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. ಈ ವಾಚನವು ದೇವರ ಸಹನೆ ಮತ್ತು ಕರುಣಾಮಯ ತಾಳ್ಮೆಯನ್ನು ನಮಗೆ ನೆನಪಿಸುತ್ತದೆ. ಕ್ರಿಸ್ತನ ಜನನಕ್ಕಿಂತ ಸುಮಾರು ಶತಮಾನಗಳ ಹಿಂದೆ ಅಲೆಕ್ಸಾಂಡ್ರಿಯಾದಲ್ಲಿ ಜೀವಿಸಿದ ಓರ್ವ ಯಹೂದ್ಯನಿಂದ ರಚಿತವಾದ ಗ್ರಂಥವೇ ಸುಜ್ಞಾನ ಗ್ರಂಥವಾಗಿದೆ. ದೇವರು ಕೇವಲ ಕಠಿಣ ನ್ಯಾಯಾಧೀಶನಲ್ಲ, ಆತನು ಕರುಣೆ ಮತ್ತು ತಾಳ್ಮೆಯಿಂದ ಕೂಡಿದ ತಂದೆ ಎಂಬುದನ್ನು ತಿಳಿಸುತ್ತದೆ. ಇಂದಿನ ವಾಚನದಲ್ಲಿ ದೇವರು ತನ್ನ ಕರುಣೆ ಮತ್ತು ದಯೆಯನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನಾವು ಕಾಣುತ್ತೇವೆ. ನೀವು ಪರಾಕ್ರಮದ ಸ್ವಾಮಿಯಾಗಿದ್ದರೂ ದಯೆಯಿಂದ ನ್ಯಾಯ ತೀರ್ಪು ನೀಡುತ್ತೀರಿ, ಅಪಾರ ಸಹನೆಯಿಂದ ನಮ್ಮನ್ನು ಆಳುತ್ತೀರಿ. ಈ ವಚನವು ದೇವರ ತಾಳ್ಮೆಯನ್ನು ವಿಶೇಷವಾಗಿ ಒತ್ತಿ ಹೇಳುತ್ತದೆ. ದೇವರು ತನ್ನ ವಿರುದ್ಧವಾಗಿ ನಡೆದವರೊಂದಿಗೆ ಅಪಾರ ತಾಳ್ಮೆ ಮತ್ತು ದಯೆಯಿಂದ ವರ್ತಿಸುತ್ತಾರೆ. ತನ್ನ ಮಾರ್ಗವನ್ನು ಬಿಟ್ಟು ದೂರವಾದವರು ಪಶ್ಚಾತ್ತಾಪಪಟ್ಟು ಮರಳಿ ಬರುವಂತೆ ಅವರಿಗೆ ಅವಕಾಶ ನೀಡುತ್ತಾರೆ. ಪಾಪಿಗಳು ತಮ್ಮ ತಪ್ಪುಗಳನ್ನು ಅರಿತು ದೇವರ ಕಡೆಗೆ ಮರಳಬೇಕು ಎಂಬುದು ದೇವರ ಅಪೇಕ್ಷೆಯಾಗಿದೆ. ಆದ್ಮೇಲೆ ಬೈಬಲ್ನಲ್ಲಿ ತಾಳ್ಮೆಯ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ಇಸ್ರಾಯೇಲಿನ ಜನರು ವಾಗ್ದಾತ ದೇಶವನ್ನು ಸೇರುವುದಕ್ಕಾಗಿ 40 ವರ್ಷಗಳ ಕಾಲ ಅರಣ್ಯದಲ್ಲಿ ಪ್ರಯಾಣಿಸಿದರು. ಅವರ ತಾಳ್ಮೆಯ ಫಲವಾಗಿ ಹಾಲು ಮತ್ತು ಜೇನು ಹರಿಯುವ ದೇಶವನ್ನ ತಲುಪಿದರು. ಎರಡನೆಯದಾಗಿ ಎಸ್ತರಳು ತಾಳ್ಮೆಯುಳ್ಳ ಮಹಿಳೆಯಾಗಿದ್ದಳು. ಅನೇಕ ಕಷ್ಟಗಳು ಮೌನವಾಗಿ ಸಹಿಸಿಕೊಂಡಳು. ರಾಜನ ಅರಮನೆಗೆ ಬಂದ ನಂತರವೂ ತಾನು ಯಹೂದ್ಯಳೆಂದು ಬಹಿರಂಗಪಡಿಸದೆ ದೇವರ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದಳು. ರಾಣಿಯಾಗುವುದು ಪ್ರತಿಯೊಬ್ಬ ಹುಡುಗಿಯ ಕನಸಾಗಿರಬಹುದು. ಆದರೆ ಒಬ್ಬ ಅನ್ಯ ಜನಾಂಗದ ರಾಜನನ್ನು ವಿವಾಹವಾಗಿ ಅನ್ಯ ದೇಶದಲ್ಲಿ ಜೀವನ ನಡೆಸಿ ಅನೇಕ ಸವಾಲುಗಳನ್ನು ಎದುರಿಸುವುದು ಬಹಳ ತಾಳ್ಮೆಯನ್ನ ತೋರುತ್ತದೆ. ಮೂರನೆಯದಾಗಿ ಆದ್ಮೇಲೆ ಅಬ್ರಹಾಮ ಮತ್ತು ಸಾರಾ ದೇವರು ವಾಗ್ದಾನ ಮಾಡಿದ ಸಂತಾನವನ್ನು ಪಡೆಯಲು ಅನೇಕ ವರ್ಷಗಳು ತಾಳ್ಮೆಯಿಂದ ಕಾಯಬೇಕಾಯಿತು. ನಾಲ್ಕನೆಯದಾಗಿ ಆದ್ಮೇಲೆ ನೋವಾ
ಜನರು ಅವನನ್ನು ಹಾಸ್ಯ ಮಾಡಿದರು. ನೋವಾನು ದೇವರ ಆಜ್ಞೆಯನ್ನು ತಾಳ್ಮೆಯಿಂದ ನಾವೆಯನ್ನು ನಿರ್ಮಿಸಿದನು. 5ನೇದಾಗಿ ಆದ್ಮೇಲೆ ತಾಯಿ ಕನ್ಯಾ ಮರಿಯಮ್ಮನವರು. ಮರಿಯಮ್ಮ ಕೂಡ ತಾಳ್ಮೆಯ ಆದರ್ಶಳು. ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾದ ನಂತರ ದೇವದೂತ ಗಬ್ರಿಯೇಲನ ಸಂದೇಶವನ್ನು ವಿಶ್ವಾಸದಿಂದ ಸ್ವೀಕರಿಸಿ ದೇವರ ಕರೆಯನ್ನು ತಾಳ್ಮೆಯಿಂದ ಅಂಗೀಕರಿಸಿದಳು. ಆದ್ಮೇಲೆ ಇಂದಿನ ಸುವಾರ್ತೆಯಲ್ಲಿ ನಾವು 3 ಸಾಮತಿಗಳನ್ನು ಕಾಣಬಹುದು. ಗೋಧಿ ಮತ್ತು ಕಳೆಯ ಸಾಮತಿ, ಸಾಸಿವೆ ಕಾಳಿನ ಸಾಮತಿ, ಹುಳಿ ಹಿಟ್ಟಿನ ಸಾಮತಿ. ಸಾಸಿವೆ ಕಾಳಿನ ಮತ್ತು ಹುಳಿ ಹಿಟ್ಟಿನ ಸಾಮತಿಗಳು ದೇವರ ರಾಜ್ಯದ ಬೆಳವಣಿಗೆಯನ್ನ ವಿವರಿಸುತ್ತವೆ. ಆದರೆ ಗೋಧಿ ಮತ್ತು ಕಳೆಯ ಸಾಮತಿಯು ದೇವರ ತಾಳ್ಮೆಯನ್ನ ಬೋಧಿಸುತ್ತದೆ. ಆದ್ಮೇಲೆ ಕೃಷಿ ಮಾಡುವವರಿಗೆ ಕಳೆ, ಆಂಗ್ಲ ಭಾಷೆಯಲ್ಲಿ ಡಾರ್ನಲ್ ಎಂಬ ಗಿಡದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ. ಅದು ಗೋಧಿಯಂತೆ ಕಾಣುವುದರಿಂದ ಕಾಳು ಬರುವವರೆಗೂ ಎರಡನ್ನು ಬೇರ್ಪಡಿಸುವುದು ಬಹಳ ಕಷ್ಟ. ಅವುಗಳ ಬೇರುಗಳು ಒಂದಕ್ಕೊಂದು ಹೆಣೆದುಕೊಂಡಿರುವುದರಿಂದ ಮುಂಚಿತವಾಗಿ ಕಳೆಯನ್ನ ಕಿತ್ತರೆ ಗೋಧಿಯೂ ಹಾನಿಯಾಗಬಹುದು. ಆದ್ದರಿಂದ ಕೊಯ್ಲಿನ ಸಮಯದವರೆಗೆ ಕಾಯಬೇಕು. ಆ ಕಾಲದಲ್ಲಿ ಗೋಧಿಯ ಹೊಲದಲ್ಲಿ ಕಳೆಯ ಬೀಜವನ್ನ ಬಿತ್ತುವುದು ಶತ್ರು ರೈತನ ಮೇಲೆ ಸೇಡು ತೀರಿಸಿಕೊಳ್ಳುವ ಒಂದು ಕ್ರೂರ ವಿಧಾನವಾಗಿತ್ತು. ಈ ಸಾಮತಿಯಲ್ಲಿ ಕಳೆಗಳು ಪಶ್ಚಾತ್ತಾಪ ಪಡದ ಪಾಪಿಗಳನ್ನ ಸೂಚಿಸುತ್ತವೆ. ತಮ್ಮ ಸ್ವಾರ್ಥವನ್ನೇ ಮೊದಲ ಸ್ಥಾನದಲ್ಲಿ ಇಡುವವರು, ಇತರರನ್ನು ತಮ್ಮ ಲಾಭ ಮತ್ತು ಸುಖಕ್ಕಾಗಿ ಬಳಸಿಕೊಳ್ಳುವವರು ಎಂದು ಹೇಳಬಹುದು. ಅವರು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯೊಂದಿಗೆ ಸಹಕರಿಸದಿದ್ದರೆ ಕೊಯ್ಲಿನ ಸಮಯದಲ್ಲಿ ಬೆಂಕಿಯಲ್ಲಿ ಸುಡುವ ಕಳೆಯಂತೆಯೇ ಅಂತಿಮ ನ್ಯಾಯವನ್ನು ಎದುರಿಸಬೇಕಾಗುತ್ತದೆ. ಆದರೆ ಹೊಲದ ಯಜಮಾನನು ಕೊಯ್ಲಿನವರೆಗೆ ತಾಳ್ಮೆಯಿಂದ ಕಾಯುವಂತೆ ನಮ್ಮ ಕರುಣಾಮಯ ದೇವರು ನಾವು ಪಶ್ಚಾತ್ತಾಪಪಟ್ಟು ನಮ್ಮ ಬಳಿಗೆ ಮರಳಲೆಂದು ತಾಳ್ಮೆಯಿಂದ ಕಾಯುತ್ತಾರೆ. ಆದ್ಮೇಲೆ ಇಂದಿನ ಜಗತ್ತಿನಲ್ಲಿ ಜನರಿಗೆ ತಾಳ್ಮೆ ಕಡಿಮೆಯಾಗಿದೆ. ಮೊಟ್ಟಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ, ತಾಳ್ಮೆಯನ್ನು ಕಳೆದುಕೊಳ್ಳುವುದು ಎಂದರೆ ಯುದ್ಧವನ್ನು ಕಳೆದುಕೊಳ್ಳುವುದು. ಉಪದೇಶಕನ ಗ್ರಂಥ ಅಧ್ಯಾಯ 7:8 ಹೀಗೆ ಹೇಳಲಾಗಿದೆ, ಆದಿಗಿಂತ ಅಂತ್ಯ ಲೇಸು, ಗರ್ವಕ್ಕಿಂತ ತಾಳ್ಮೆ ಲೇಸು. ಆದ್ದರಿಂದ ತಾಳ್ಮೆಯ ಜೀವನವನ್ನು ಜೀವಿಸೋಣ. 2ನೇದಾಗಿ ಆದ್ಮೇಲೆ ಜ್ಞಾನೋಕ್ತಿಗಳು ಅಧ್ಯಾಯ 15:18 ಹೀಗೆ ಹೇಳುತ್ತದೆ, ಉಗ್ರ ಕೋಪಿ ವ್ಯಾಜ್ಯವೆಬ್ಬಿಸುತ್ತಾನೆ, ದೀರ್ಘ ಶಾಂತನು ಜಗಳ ತೀರಿಸುತ್ತಾನೆ. ಪ್ರಿಯ ಸ್ನೇಹಿತರೆ, ಒಬ್ಬರನ್ನೊಬ್ಬರು ದೂಷಿಸಲು ಆರಂಭಿಸಿದಾಗ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. ಆದರೆ ತಾಳ್ಮೆ ಇರುವಲ್ಲಿ ಶಾಂತಿಯೂ ಇರುತ್ತದೆ. 3ನೇದಾಗಿ ಆದ್ಮೇಲೆ ಒಬ್ಬ ವ್ಯಕ್ತಿ ಉನ್ನತ ಹುದ್ದೆಯನ್ನ ತಲುಪಿದ್ದರೆ ಅವನು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದಲೇ ಆ ಸ್ಥಾನವನ್ನ ಪಡೆದಿದ್ದಾನೆ ಎಂದು ನಾವು ತಿಳಿಯಬೇಕು. ನಮ್ಮ ಗುರಿಯನ್ನು ಸುಲಭದ ಮಾರ್ಗದಿಂದ ತಲುಪಿದರೆ ಅದೇ ಸುಲಭದಲ್ಲಿ ಅದನ್ನ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಆದರೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಗಳಿಸಿದ ಯಶಸ್ಸು ಶಾಶ್ವತವಾದ ಫಲವನ್ನ ನೀಡುತ್ತದೆ. ಆದ್ಮೇಲೆ ಇಂದಿನ ದೇವರ ವಾಕ್ಯವು ನಮಗೆ ತಾಳ್ಮೆ, ಕರುಣೆ ಮತ್ತು ದೇವರ ಸಮಯದ ಮೇಲೆ ವಿಶ್ವಾಸ ಇಡಲು ಕರೆ ನೀಡುತ್ತದೆ. ನಾವು ತಕ್ಷಣ ಕೋಪಗೊಳ್ಳದೆ, ತಕ್ಷಣ ತೀರ್ಪು ಕೊಡದೆ ದೇವರ ಸಹಿಷ್ಣುತೆ ಮತ್ತು ಕರುಣೆಯಿಂದ ಬದುಕೋಣ. ದೇವರು ನಮಗೆ ತೋರಿಸುವ ತಾಳ್ಮೆಯನ್ನು ನಾವು ಇತರರ ಮೇಲೂ ತೋರಿಸೋಣ. ಆಗ ನಮ್ಮ ಜೀವನವು ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.